ಖರ್ಚು ಖರ್ಚು ಖರ್ಚು. ದಿನಸಿ ಐಟಮು 8,500 ರೂಪಾಯಿ, ಹಾಲಿನ ಪ್ಯಾಕೆಟು 1,500. ಖರ್ಚು ಖರ್ಚು ಖರ್ಚು. ಕರೆಂಟ್ ಬಿಲ್ಲು 350, ವಾಟರ್ ಕ್ಯಾನು 650, ಕೇಬಲ್ ಬಿಲ್ಲು 450, ಇಂಟರ್ನೆಟ್ ಬಿಲ್ಲು 650, ಮೆಡಿಕಲ್ ಬಿಲ್ಲು 2,500. ಖರ್ಚು ಖರ್ಚು ಖರ್ಚು. ನಾನ್ ವೆಜ್ಜು 5,000. ಖರ್ಚು ಖರ್ಚು ಖರ್ಚು. ಅಣ್ಣ ಅದು ವಾರಕ್ಕೆ 2 ಸಲ ಅಣ್ಣ. ರೀಚಾರ್ಜು 2,000, ಸಿಲಿಂಡರು 2,000, EMI 4,000, ಇತರೆ ಖರ್ಚುಗಳು 2,000. ಆಮೇಲೆ ಮನೆ ಬಾಡಿಗೆ. ಸ್ಟಾಪ್. ಖರ್ಚು ಖರ್ಚು. ಸಾಕು ಸಾಕು. ಅಂದ್ರೆ ಈ ಮನೆಗ್ ಬಾಡಿಗೆ ಅಂತ ಬಿಟ್ಟು ತಿಂಗ್ಳಿಗಂತ ಬರೀ ಖರ್ಚೇ 30,000 ಮಾಡ್ತಾ ಇದ್ದೀನಾ? ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ ದಂಡ್ಪಿನ್ಗಳ ತರ ತಿನ್ಕೊಂಡು ನನ್ನ ವಿರುದ್ಧನೇ ನಿಂತಿದ್ದೀರಾ? ನಿಮ್ಮನ್ನೆಲ್ಲ ಏನ್ ಮಾಡೋದು? ಅಪ್ಪ ತಗೊಳಪ್ಪ, ಇದರಲ್ಲಿ 6,000 ಇದೆ. ಇದು ನಾನ್ ಸಂಪಾದಿಸಿರೋ ದುಡ್ಡು. ನಾನೇನಿಲ್ಲಿ ಬಿಟ್ಟಿ ಊಟ ತಿಂತಿಲ್ಲ. ನನ್ನ ಖರ್ಚು ಎಷ್ಟಾಗುತ್ತೋ ಅಷ್ಟನ್ನು ಸಂಪಾದಿಸಿ ಮನೆ ಕೊಡ್ತಿದ್ದೀನಿ. ಇಲ್ಲಿ ನಾನು ನೀನು ಒಂದೇ. ಏನಂದೆ? ಈ ಮನೆಗೆ 50,000 ಖರ್ಚು ಮಾಡ್ತಿರೋ ನಾನು, 6,000 ಖರ್ಚು ಮಾಡ್ತಿರೋ ನೀನು, ಇಬ್ರು ಒಂದೇನಾ? ಹೌದು, ಇಲ್ಲಿ ನಾನು ನೀನು ಒಂದೇ. ನಾನು ನೀನು ಇಲ್ಲಿ ನಿಂತಿದ್ದಾರಲ್ಲ ಇವ್ರ ಮಕ್ಳೇ. ನೀನೇನ್ ಆಕಾಶದಿಂದ ಉದ್ರಲಿಲ್ಲ. ಸಮರ್ಥ, ಮಾತಾಡ್ಬೇಡ ಕಣೋ. ಹೇ ಸುಮ್ನಿರಪ್ಪ. ಒಂದು ಮನೆ ಅಂದ್ಮೇಲೆ ಎಲ್ರೂ ಮಾತಾಡ್ಬೇಕು, ಒಬ್ರೇ ಮಾತಾಡಬಾರ್ದು. ನಾನು ಸ್ವಂತವಾಗಿ ಮೆಕ್ಯಾನಿಕ್ ಶಾಪ್ ಇಡ್ಬೇಕು. ನನಗೆ 2 ಲಕ್ಷ ದುಡ್ಡು ಬೇಕು, ಕೊಡು. ಅವಾಗ ನಾನು ಪ್ರತಿ ತಿಂಗಳು 25,000 ಮನೆ ಕೊಡ್ತೀನಿ. ಏನಂದೆ? 2 ಲಕ್ಷನಾ? ಮೊದಲು 2 ಲಕ್ಷಕ್ಕೆ ಎಷ್ಟು ಸೊನ್ನೆ ಬರುತ್ತೆ ಅಂತ ಗೊತ್ತೇನೋ ನಿನಗೆ? ನೋಡು, ಈ ಕಿಂಡಲ್ಲು ನನ್ನ ಹತ್ರ ಇಟ್ಕೋಬೇಡ ನೀನು. ಏಯ್, ಏನ್ ಮಾಡ್ತೀಯಾ? ಅಣ್ಣ ದಯವಿಟ್ಟು ಇಬ್ರು ಜಗಳಾಡೋದನ್ನ ನಿಲ್ಲಿಸ್ತೀರಾ? ಅಯ್ಯೋ ದೇವ್ರೆ, ಈ ಮನೇಲಿ ಬೆಳಗಾಗೆದ್ದು ಸುಪ್ರಭಾತ ಅನ್ನೋದು ಕೇಳೋದೇ ಇಲ್ಲ. ಬರೀ ಜಗಳ ಜಗಳ ಜಗಳ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ ಈ ಮನೇನ. ಇದಕ್ಕೆಲ್ಲ ಕಾರಣ ನಾನಲ್ಲ, ಇವನು. ಏನ್ ನನ್ನ ಹತ್ರ ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿಟ್ಟಿರೋ ಒಂಥರ ಮಾತಾಡ್ತಿದ್ದಾನೆ. ಹೌದು, ಕೊಟ್ಟಿಟ್ಟಿರೋದಕ್ಕೆ ಮಾತಾಡ್ತಿರೋದು. ನೀನು ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಅಪ್ಪ ಅವ್ರ ರಿಟೈರ್ಮೆಂಟ್ ದುಡ್ಡಲ್ಲಿ ನಿನ್ಗೆ 5 ಲಕ್ಷ ಕೊಡ್ಲಿಲ್ವಾ? ಅದರಿಂದ ತಾನೇ ನಿನಗ್ ಕೆಲ್ಸ ಸಿಕ್ಕಿದ್ದು. ಅದಕ್ಕಲ್ವಾ ನಿಂಗೆ ಕೈ ತುಂಬಾ ತಿಂಗಳ ಸಂಬಳ ಬರ್ತಿರೋದು. ಅಪ್ಪ ಕೊಟ್ಟಿರೋ 5 ಲಕ್ಷನ ವಾಪಸ್ ಕೊಡು ಅವ್ರಿಗೆ.